ನಮಸ್ತೆ, ನಾನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಬಳಿ ಇದ್ದೇನೆ. ನೀವೀಗ ನೋಡ್ತಾ ಇರುವಂತದ್ದು ದಾಳಿಂಬೆ ತೋಟ. ಸಾಧಾರಣ 2300 ಗಿಡಗಳಿವೆ. 3 ವರ್ಷ ಪ್ರಾಯದ ಗಿಡಗಳಿದೆಲ್ಲವು ಭಗ್ವಾ ವೆರೈಟಿಯ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್. ಜೇನ್ ಇರಿಗೇಷನ್ ಕಂಪನಿಯ ಗಿಡಗಳು, ಇದು ಟಿಶ್ಯೂ ಕಲ್ಚರ್ ನ ಗಿಡಗಳು. ಇದರಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಕೆಳಗೆ ತುಂಬಾ ಜೊಂಕೆಯಾಗಿ ದಾಳಿಂಬೆ ಹಣ್ಣುಗಳು ಬಿಟ್ಟಿವೆ. ಸಾಧಾರಣ ಒಂದು ಗಿಡದಲ್ಲಿ ಅಂದಾಜು ಎವರೇಜ್ ಆಗಿ 35 kg ಈಲ್ಡ್ ಬರ್ತಾ ಇದೆ. ಈಗ 3ನೇ ವರ್ಷದಲ್ಲಿ, ಸುರುವಿನ ವರ್ಷದಲ್ಲೇ ಕ್ರಾಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸುರುವಿನ ವರ್ಷ ಅಂತ ಹೇಳಿದ್ರೆ 1 ವರ್ಷ ಕಳೆಯುವಾಗಲೇ ಕ್ರಾಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಶ್ರೀ ಏಕಾಂತರಾಜ್ ಅಂತ ಹೇಳಿ ಇಲ್ಲಿಯ ಕೃಷಿಕರ ಹೆಸರು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಬಳಿ ಇರುವಂತದ್ದು. ಸಾಧಾರಣ ಎಷ್ಟು ವರ್ಷದಿಂದ ನೀವು ದಾಳಿಂಬೆ ಕೃಷಿ ಮಾಡ್ತಾ ಇದ್ದೀರಿ ಸರ್? ನಾನು 2013ನೇ ಇಸ್ವಿಯಿಂದ. ಇದೀಗ ಈ ತೋಟದಲ್ಲಿ ನೀವು ಎಷ್ಟು ಗಿಡಗಳನ್ನ ಹಾಕಿದಿರಿ? ಈ ತೋಟದಲ್ಲಿ 2020ರಲ್ಲಿ ಹಾಕಿದ್ದು ಅಂತ ಹೇಳಿದ್ರೆ 3 ವರ್ಷ ಆಯ್ತಷ್ಟೇ ಈಗ ಗಿಡಗಳಿಗೆ. 3 ವರ್ಷ ಆಯ್ತು. 2300 ಗಿಡ ಇದೆ ಈಗ. 2300. ಯಾವ ವೆರೈಟಿಯ ದಾಳಿಂಬೆ ಹಾಕಿದಿರಿ? ಜೈನ್ ಟಿಶ್ಯೂ ಕಲ್ಚರ್ ಭಗ್ವಾ ವೆರೈಟಿ. ಭಗ್ವಾ ವೆರೈಟಿ ಜೈನ್ ಕಂಪನಿದು. ಇದಕ್ಕೆ ನೀರಾವರಿ ವ್ಯವಸ್ಥೆ ಕೂಡ ಮಾಡಿದಿರಿ ಅಂತ ಹೇಳಿದ್ರೆ? ಹನಿ ನೀರಾವರಿ ವ್ಯವಸ್ಥೆ. ಒಂದು ಗಿಡಕ್ಕೆ 4 ಡ್ರಿಪ್ಪರ್ ಹಾಗೆ ಹಾಕಿದಿರಿ. ಪ್ಯಾರಲಲ್ ಲ್ಯಾಟರಲ್. ಸರಿ, ಪ್ಯಾರಲಲ್ ಅಂತ ಹೇಳಿದ್ರೆ 2 ಸೈಡ್ ಅಲ್ಲಿ ಕೂಡ ಡ್ರಿಪ್ ಲೈನ್ ಹೋಗ್ತದೆ. ಡ್ರಿಪ್ಪರ್ ಒಂದು ಗಿಡಕ್ಕೆ 4 ಬರ್ತದೆ. ನಮ್ಮ ಊರಲ್ಲಿ ಇದು ಬೆಳಿಲಿಕ್ಕೆ ಆಗುದಿಲ್ಲ ಸರ್, ಹೇಳಿದ್ರೆ ನಾವು ದಕ್ಷಿಣ ಕನ್ನಡದವರು. ನಿಮ್ಮೂರಲ್ಲಿ ಹೆವಿ ರೈನ್ ಇರೋದ್ರಿಂದ ಕಷ್ಟ ಆಗುತ್ತೆ. ಸರಿ, ಈ ದಾಳಿಂಬೆ ಕೃಷಿಯನ್ನು ಎಲ್ಲೆಲ್ಲಿ ಮಾಡಬಹುದು? ಇದು ಸ್ವಲ್ಪ ಡ್ರೈ ಏರಿಯಾದಲ್ಲಿ ಮಾಡಬಹುದು. ಮಳೆ ಕಡಿಮೆ ಇರುವಂತ ಜಾಗದಲ್ಲಿ. ಡ್ರೈ ಏರಿಯಾ, ಟೆಂಪರೇಚರ್ ಜಾಸ್ತಿ ಇರ್ಬೇಕು ಇದಕ್ಕೆ. ಸರಿ ಸರ್, ನಂಗೆ ಗೊತ್ತಿರುವ ಹಾಗೆ ಭಗ್ವಾ ವೆರೈಟಿ ಈಗ ತುಂಬಾ ಫೇಮಸ್. ಸೂಪರ್ ಭಗ್ವಾ ಅಂತ ಹೇಳ್ತೇವಲ್ಲ ನಾವು. ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅಂತ. ಚೆನ್ನಾಗಿದೆ ಭಗ್ವಾ ವೆರೈಟಿ, ಚೆನ್ನಾಗಿದೆ. ಅದರ ಒಳಗಿನ ಬೀಜಗಳು ಕೂಡ ತುಂಬಾ ರೆಡ್ ಅಂತ ಹೇಳಿದ್ರೆ ಬ್ಲಡ್ ರೆಡ್ ಟೈಪ್ ಬರ್ತದೆ. ಹೆಚ್ಚಾಗಿ ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗುದಿಲ್ಲ. ಹೆಚ್ಚಿನ ಹಣ್ಣುಗಳೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ತದೆ. ಹೌದು, ಒಳ್ಳೆ ಕ್ವಾಲಿಟಿ ಸೈಜ್ ಇರೋದಲ್ಲ ದೊಡ್ಡ ಸಿಟಿಗೆ ಹೋಗುತ್ತೆ. ಸಾಧಾರಣ ಆನ್ ಎನ್ ಎವರೇಜ್ ಒಂದು ಗಿಡದಲ್ಲಿ ಎಷ್ಟು ಈಲ್ಡ್ ಬರ್ಬೋದು ಸರ್? ಇದು ಒಂದು ಗಿಡದಲ್ಲಿ 35ರಿಂದ 40 kg ಈಲ್ಡ್ ಬಂದಿದೆ ಈಗ 3ನೇ ವರ್ಷದಲ್ಲಿ. ನಿಮಗೆ ನೀವು ಮಾರ್ಕೆಟ್ ಹೇಗೆ ಮಾಡ್ತೀರಿ? ಕಷ್ಟ ಆಗ್ತದ ನಿಮ್ಮ ಊರಲ್ಲಿ ಮಾರ್ಕೆಟ್? ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ನಿಮ್ಗೆ ಕೇವಲ ಇದನ್ನು ಕೊಯ್ದು ಕೊಟ್ರೆ ಅವರು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಹೇಳಿದ್ರೆ ಮೇಂಟೆನೆನ್ಸ್ ಹೇಗಿರ್ತದೆ ಸರ್? ರೋಗಗಳೆಲ್ಲ ಇದ್ದೇ ಇರ್ಬೋದಲ್ವಾ? ರೋಗೆಲ್ಲ ಮಾಮೂಲಿ ಇರುತ್ತೆ, ಅವೆಲ್ಲ ಸ್ಪ್ರೇ ಎಲ್ಲ ಮಾಡ್ಕೋಬೇಕು. ಸರಿ, ಇದೀಗ ನೀವು ಗಿಡದಲ್ಲಿ ನೋಡುವಾಗ ಕೆಂಪಿನ ಪೇಂಟ್ ಕೊಟ್ಟ ರೀತಿ ಕಾಣ್ತಾ ಇದೆ ಇದರ ಬುಡಗಳಿಗೆಲ್ಲ. ರೆಡ್ ಆಕ್ಸೈಡ್ ಮತ್ತೆ ಇದಕ್ಕೊಂದು ಕ್ಲೋರೋ ಮತ್ತೆ ಬ್ಲೈಟ್ಯಾಕ್ಸ್ ಹಾಕ್ಬಿಟ್ಟು ಇದು ಫಂಗಸ್ ಆಗುತ್ತೆ ಅಂತ ಸ್ಟೆಮ್ಮಿಗೆ ಹೊಡಿತೀವಿ. ಸರಿ, ಸ್ಟೆಮ್ಮಿಗೆ ನೀವು ಪೇಂಟ್ ಟೈಪ್ ಮಾಡಬೇಕಾಗತ್ತೆ. ಮತ್ತೆ ಸ್ಪ್ರೇ ರೆಗ್ಯುಲರ್ ಆಗಿ ಮಾಡ್ಬೇಕಾಗತ್ತೆ. ಒಂದು 10 days per once ಇರುತ್ತೆ. ಸರಿ, ಇದು ಹೂ ಬಂದ ನಂತರ. ಹೌದು. ಸರಿ, ಅಂದಾಜು ನಿಮ್ಗೆ ಈಗ ನೀರಾವರಿ ವ್ಯವಸ್ಥೆ ಯಾವ ಟೈಮಿಗೊಮ್ಮೆ ಮಾಡ್ಬೇಕಾಗ್ತದೆ? ಎಷ್ಟು ಟೈಮಿಗೊಮ್ಮೆ ಮಾಡ್ಬೇಕಾಗ್ತದೆ? ರೆಗ್ಯುಲರ್ ಮಳೆ ಇಲ್ಲ ಅಂದ್ರೆ ಒಂದು ಡೈಲಿ ಒಂದು 40 to 50 ಲೀಟರ್ ನೀರು ಪ್ರತಿದಿನ ಕೊಡ್ತಾ ಇರ್ಬೇಕಾಗ್ತದೆ. ಅಂದಾಜು ಹೇಳಿದ್ರೆ ಈಲ್ಡ್ ಈಗ ಯಾವ ಸಮಯದಲ್ಲಿ ಸ್ಟಾರ್ಟ್ ಆಗ್ತದೆ ಸರ್? ನಮ್ದು ಇದು ಸೆಪ್ಟೆಂಬರ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ. ಈಲ್ಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಂತ ಹೇಳಿದ್ರೆ 2 ತಿಂಗಳಿನಷ್ಟು ಈಲ್ಡ್ ಬರುತ್ತೆ. 1.5 ತಿಂಗಳೊಳಗೆ ಕ್ಲೋಸ್ ಆಗುತ್ತೆ. ಸರಿ, ಯಾವ ಟೈಮಲ್ಲಿ ಹೂ? ನಾವು ಏಪ್ರಿಲ್ ಫಸ್ಟ್ ವೀಕ್, ಮಾರ್ಚ್ ಎತ್ತರಲ್ಲಿ ಹೊಡಿತೀವಿ. ಮಾರ್ಚ್ ಎಂಡು, ಮಾರ್ಚ್ 15th ಅಲ್ಲಿ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್. ಎಲ್ಲಾ ಕೃಷಿಗಳಲ್ಲಿ ಇದ್ದಾಗೆ ಇದರಲ್ಲಿ ಕೂಡ ಮೇಂಟೆನೆನ್ಸ್ ಇದೆ. ನಾವು ನೆಟ್ಟು ಬಿಟ್ರೆ ಹಣ್ಣಾಗ್ತದೆ ಅಂತ ಹೇಳಿಕೆ ಬರುದಿಲ್ಲ. ಪ್ರತಿದಿನವೂ ನಾವು ನೋಡಿಕೊಳ್ಬೇಕಾಗ್ತದೆ. ಈ ರೀತಿ ಕೋಲುಗಳು ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಬಗ್ತದೆ, ಅದಕ್ಕೆ ಸಪೋರ್ಟ್ ಕೊಡಬೇಕು. ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕು, ಗೊಬ್ಬರದ ವ್ಯವಸ್ಥೆ ಆಗ್ಬೇಕು. ಅದರ ಜೊತೆಗೆ ಪ್ರೂನಿಂಗ್ ಕೂಡ ಮಾಡ್ಬೇಕಾಗ್ತದೆ. ಕಟಾವಾದ ನಂತರ ಸ್ಟ್ರೆಸ್ ಆಗ್ಬೇಕು, ಅದು ಚಿಗುರು ಬಂದ ನಂತರವೇ ಹೂ ಆಗುವಂಥದ್ದು. ಹಾಗಾಗಿ ಪ್ರತಿ ವರ್ಷವೂ ಮೇಂಟೆನೆನ್ಸ್ ಅಂತೂ ಇದ್ದೇ ಇದೆ. ನಾನು ಈ ಜಾಗದಲ್ಲಿ ಕೂತು ವಿಡಿಯೋ ಮಾಡ್ತಾ ಇದ್ದೇನೆ, ಕ್ಷಮೆ ಇರಲಿ. ಯಾಕಂತ ಹೇಳಿದ್ರೆ ನಿತ್ತು ವಿಡಿಯೋ ಮಾಡಿದ್ರೆ ಈ ಜಾಗದಲ್ಲಿ ಯಾವುದು ಕೂಡ ಕವರ್ ಆಗುದಿಲ್ಲ. ನನ್ನ ಎದೆಗಿಂತಲೂ ಕೆಳಗಿನ ಜಾಗದಲ್ಲಿ ಎಲ್ಲ ಹಣ್ಣುಗಳಿರುವಂಥದ್ದು. ಹಾಗಾಗಿ ಕೂತ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಮತ್ತೆ ಈ ಕೃಷಿಯ ಬಗ್ಗೆ, ದಾಳಿಂಬೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಜೈನ್ ಕಂಪನಿ ಅಗ್ರೋನಾಮಿಸ್ಟ್ ನಿರಂಜನ್ ಅಂತ ಇದ್ದಾರೆ, ಅವರನ್ನು ನೀವು ಕಾಂಟ್ಯಾಕ್ಟ್ ಆಗ್ಬಹುದು. ನಾನು ನಂಬರ್ ಕೊಡ್ತೇನೆ. ಮತ್ತೆ ಈ ಭಗ್ವಾ ವೆರೈಟಿಯ ಗಿಡಗಳು ನಿಮ್ಗೆ ಬೇಕಿದ್ರೆ ಜೈನ್ ಟಿಶ್ಯೂ ಕಂಪನಿಯ ಗಿಡಗಳು ಇವರಲ್ಲೇ ಲಭ್ಯವಿದೆ. ಶ್ರೀ ಭೈರವೇಶ್ವರ ಇರಿಗೇಷನ್ ಅಂತ ಹೇಳಿ ಇವರದ್ದು ಕಡೂರಿನಲ್ಲಿ ಅಂಗಡಿ ಇದೆ. ನೀವು ಅವರನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಗೆ ಬೇಕಾದಷ್ಟು ಗಿಡಗಳನ್ನು ಬುಕ್ಕಿಂಗ್ ಮಾಡಿ ತಗೊಳ್ಬಹುದು. ಆದ್ರೆ ವೇಟಿಂಗ್ ಪೀರಿಯಡ್ ಇದ್ದೇ ಇರ್ತದೆ. ಇವತ್ತು ಹೋಗಿ ನಾವು ಆರ್ಡರ್ ಮಾಡಿದ್ರೆ ನಾಳೆ ಸಿಗ್ಬೋದು ಅಂತ ಹೇಳಿಕೆ ಬರುದಿಲ್ಲ. ಸ್ವಲ್ಪ ದಿನ ಕಾಯ್ಬೇಕಾಗ್ತದೆ. ನೀವು ಅವರ ಹತ್ರ ಕೇಳಿ ತಿಳ್ಕೊಳ್ಬಹುದು. ರೈತರಿಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ನಮಸ್ಕಾರ. ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.